ಚಾಮರಾಜನಗರ ಜಿಲ್ಲೆಯ ವೆಂಕಟಯ್ಯನ ಛತ್ರ ಗ್ರಾಮದ ನಿವಾಸಿ ಬಿಇ ಪದವೀಧರ ಯೋಗೇಶ್ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೂ ಅದನ್ನು ತ್ಯಜಿಸಿ ತಮ್ಮ ಜಮೀನಿನಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶಗಳಿರುವ ನುಗ್ಗೆ ಗಿಡ ಬೆಳೆದು ಅದರ ಸೊಪ್ಪು ಹಾಗೂ ಕಾಯಿ ಮಾರಾಟ ಮಾಡಿ ಯಶಸ್ಸು ಕಂಡಿದ್ದಾರೆ. ಪ್ರಭುಸ್ವಾಮಿ ಮತ್ತು ತ್ರಿವೇಣಿ ದಂಪತಿಗಳ ಪುತ್ರ ಯೋಗೇಶ್ ಉನ್ನತ ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಅರಸಿ ವಲಸೆ ಹೋಗಿದ್ದರು. ಒಳ್ಳೆಯ ಕಂಪನಿ ಸೇರಿ ಕೈತುಂಬಾ ಪಡೆಯುತ್ತಿದ್ದರು ಸಂಬಳ. ಆದರೆ ಕೋವಿಡ್ ಸಮಯದಲ್ಲಿ ತಾಯ್ನಾಡಿಗೆ ಹಿಂತಿರುಗಿದರು. ಬಳಿಕ ಕೃಷಿ ಇಲಾಖೆ ಅಧಿಕಾರಿಗಳ ಸಲಹೆ ಹಾಗೂ ನೆರವಿನಿಂದ ಸಾವಯವ ಕೃಷಿ ಪದ್ಧತಿಯಡಿ ನುಗ್ಗೆ ಗಿಡ ನೆಟ್ಟರು. ಆ ನುಗ್ಗೆ ಸೊಪ್ಪನ್ನು ಕಟಾವು ಮಾಡಿ ಒಣಗಿಸಿ ಪುಡಿ ಮಾಡಿ ಹೊರ ಜಿಲ್ಲೆ, ಹೊರ ರಾಜ್ಯ, ವಿದೇಶಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಆ ಪುಡಿಗೆ ಅಪಾರ ಬೇಡಿಕೆ ಇರುವ ಕಾರಣ ಅದನ್ನೇ ಮುಂದುವರಿಸಿ ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಯೋಗೇಶ್ ವಿದೇಶದಲ್ಲಿ ಕೈತುಂಬಾ ಸಂಬಳ ಪಡೆಯುತ್ತಿದ್ದರೂ ಮತ್ತೆ ವಿದೇಶಕ್ಕೆ ಹಿಂತಿರುಗದೆ ತಾಯ್ನಾಡಿನಲ್ಲಿ ನೆಲೆಸಿ ಪೂರ್ವಿಕರ ಜಮೀನಿನಲ್ಲಿ 1200ಕ್ಕೂ ಹೆಚ್ಚು ನುಗ್ಗೆ ಸೊಪ್ಪಿನ ಗಿಡಗಳನ್ನು ಹಾಕಿ ಆ ಸೊಪ್ಪು ಕಟಾವು ಮಾಡಿ ಒಣಗಿಸಿ ಪುಡಿ ಮಾಡಿ ಮಾರಾಟ ಮಾಡಿ ಸ್ವಾವಲಂಬಿ ಜೀವನ ನಡೆಸಲಾಗುತ್ತಿದೆ. ಇದು ತಮ್ಮ ಪಾಲಿಗೆ ಚಿನ್ನದ ಗಣಿ ಎಂದರು. ಅತ್ಯಂತ ಸೂಪರ್ ಫುಡ್ ಅಂತ ಆಲ್ರೆಡಿ ಹೆಸರು ಪಡ್ಕೊಂಡಿದೆ. ಇತ್ತೀಚೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋ ಕಾರಣ ಇದು ಎಲ್ಲ ಕಡೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಬಟ್ ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಇದ್ರ ಮಾರುಕಟ್ಟೆ ಎಷ್ಟು ದೊಡ್ಡದು ಗೊತ್ತಾ? 10 ಬಿಲಿಯನ್ಗಿಂತ ದೊಡ್ಡದು. ಇದು 2025 ರಿಸಲ್ಟ್ಸ್. 2026 12 ಬಿಲಿಯನ್ ದಾಟುತ್ತೆ ಅಂತ ಹೇಳಲಾಗ್ತಿದೆ. ಸೊ ಹೀಗೆ ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು ರೈತರು ಬೆಳೆದು ಮಾರಿದ್ರೆ ಸೊ ತುಂಬಾ ಲಾಭದಾಯಕವಾಗಿರುತ್ತೆ. ಬಟ್ ಮಾರ್ಕೆಟಿಂಗ್ ಹುಡ್ಕೋಬೇಕಷ್ಟೆ. ಸೊ ಏನೆಲ್ಲ ಮಾಡ್ಬೋದು ಈ ನುಗ್ಗೆಕಾಯಿ ಸೊಪ್ಪಿಂದ? ಸೊ ಬೇಸಿಕಲಿ ಇದನ್ನು ಹಸಿರು ಸೊಪ್ಪನ್ನ ಒಣಗಿಸಿ ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾರಾಟ ಮಾಡಿದ್ರೆ ನಿಮಗೆ ಅದು ಒಂದು ಒಳ್ಳೆ ಲಾಭದಾಯಕವಾದಂತಹ ಮೌಲ್ಯವರ್ಧಿತ ಉತ್ಪನ್ನ. ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದೀಪಾ ಯೋಗೇಶ್ ಅವರು ಸಾವಯವ ಕೃಷಿಕರಾಗಿದ್ದು ಕೃಷಿ ವಿಜ್ಞಾನಿಗಳ ಸಲಹೆ ಪಡೆದು ನುಗ್ಗೆ ಸೊಪ್ಪು ಬೆಳೆದು ಅದನ್ನು ಮೌಲ್ಯವರ್ಧನೆ ಮಾಡುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದರು. ಬೊಜ್ಜಿನಾಂಶ ಕೂಡ ಕಮ್ಮಿ ಮಾಡಬಹುದು. ಅದೇ ರೀತಿ ಸಕ್ಕರೆ ಕಾಯಿಲೆ ಹಾಗೆ ಬಿಪಿ ಅಂತ ನಾವೇನು ಹೇಳ್ತೀವಿ, ಸಾಕಷ್ಟು ಜನದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. ಈ ನುಗ್ಗೆ ಸೊಪ್ಪಿನ ಸೇವನೆ ಮಾಡೋದ್ರಿಂದ ಈ ಬಿಪಿ ಕೂಡ ಕಮ್ಮಿ ಮಾಡಬಹುದು. ಅದೇ ರೀತಿ ಸಕ್ಕರೆ ಅಂಶ, ಇದ್ರಲ್ಲಿ ಹೈಪೋಗ್ಲೈಸಮಿಕ್ ಅಂತ ನಾವು ಹೇಳ್ತೀವಿ, ಆ ಅಂಶ ಇರೋದ್ರಿಂದ ಆ ಸಕ್ಕರೆ ಕಾಯಿಲೆಯನ್ನು ಕೂಡ ನಿಯಂತ್ರಣ ಮಾಡಬಹುದು.